ನಟರಾಗಿ ಬಿಟ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಏನಾದ್ರು ಬರುವಂತದ್ದು ಇದೆಯಾ? ಇಲ್ಲ ಸರ್. ಸರ್ ನಾನು ಅನ್ಕೊಂಡಿರೋದು ನಿರ್ದೇಶನ ಅನ್ನೋದು ಅಷ್ಟು ಈಸಿ ಅಲ್ಲ ಸರ್. ಅದಕ್ಕೆ ತುಂಬಾ ವಿಷಯ ತಿಳ್ಕೊಂಡಿರ್ಬೇಕು, ತುಂಬಾ ಓದಿರ್ಬೇಕು. ಸುಮ್ಮನೆ ನನ್ಗೆ ಏನೋ ಅನ್ಸ್ತು ಅಂದ್ಬಿಟ್ಟು ಅದನ್ನ ಡೈರೆಕ್ಟ್ ಮಾಡ್ಬಿಡ್ತೀನಿ. ಯಾರೋ ಒಬ್ರು ದುಡ್ಡನ್ನ ತಗೊಂಡು ಬಂದ್ಬಿಟ್ಟು ನನ್ಗೆ ಹಾಳು ಮಾಡಕ್ ನನ್ಗೆ ಇಷ್ಟ ಇಲ್ಲ. ನಾನು ಡೈರೆಕ್ಟರ್ ಆಗ್ಬೇಕು ಅನ್ನೋ ಆಸೆ ನನ್ಗಿದೆ ಅಂದ್ಬಿಟ್ಟು ಯಾರೋ ದುಡ್ಡು ಹಾಕ್ತಾರೆ ಅಂದ್ಬಿಟ್ಟು ತಗೊಂಡ್ಬಿಟ್ಟು ಅದನ್ನ ಹಾಳು ಮಾಡಬಾರ್ದು. ಯಾಕಂದ್ರೆ ಅವರು ಕಷ್ಟಪಟ್ಟೆ ತಂದಿರ್ತಾರೆ ದುಡ್ಡನ್ನ. ನಿರ್ದೇಶನ ಅನ್ನೋದು ತಪಸ್ಸು. ಒಬ್ರು ಸ್ವಾರ್ಥನ ಬಿಟ್ಟು ಇನ್ನೊಬ್ರಿಗೆ ಹೀರೋಯಿಸಮ್ ತೋರಿಸ್ತಾರೆ ಅಂದ್ರೆ ಅದು ಅವರು ನಿಸ್ವಾರ್ಥದಿಂದ ಮಾಡುವಂತ ಇದು. ಸೊ ಆ ನಿರ್ದೇಶನಕ್ಕೆ ನಾನು ಕೈ ಹಾಕಕ್ ಹೋಗಲ್ಲ. ಯಾಕೆಂದ್ರೆ ನಾನೊಂದು ಸಿನಿಮಾ ನಿರ್ದೇಶನ ಮಾಡ್ತೀನಿ ಅಂದ್ರೆ ಆ ಸಿನಿಮಾ ಬಗ್ಗೆ ಎಲ್ಲ ಗೊತ್ತಿರಬೇಕು. ನೀವು ಏನೇ ಕೇಳಿದ್ರು ನನ್ಗೆ ಹೇಳಕ್ ಕೆಪಾಸಿಟಿ ಇರಬೇಕು. ನನಗೆ ಆ ವಿಷಯ, ಆ ಏನಂತಾರೆ ಆ ಕತೆ ಬಗ್ಗೆ, ಆ ಕತೆ ಹಿನ್ನೆಲೆ ಬಗ್ಗೆ ನನಗೇನು ಗೊತ್ತಿಲ್ಲ, ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂದಾಗ ನಾನು ಅದ್ರ ಬಗ್ಗೆ ಕೈ ಹಾಕಿ ಹೋಗ್ಬಾರ್ದು. ನಿರ್ದೇಶನ ನನಗೆ ತುಂಬಾ ದೂರ. ನಾನು 4 ಜನ ಮಾಡೋದನ್ನ ನೋಡ್ಬಿಟ್ಟು ನಾನು ಮಾಡಬೇಕು ಅನ್ಕೊಳ್ಳೋದಲ್ಲ, ನನ್ನ ಒಳಗಡೆನೆ ಬರ್ಬೇಕದು. ನನಗೆ ಆ್ಯಕ್ಟಿಂಗ್ ಮಾಡಬೇಕು ಅಂತ ನಾನು ಒಳಗಡೆ ಬಂದಿದ್ದೀನಿ, ನಾನು ಅದನ್ನ ಮಾಡ್ಕೊಂಡು ಹೋಗ್ತೀನಿ. ನನಗೆ ಯಾರ್ಯಾರು ಡೈರೆಕ್ಟ್ ಮಾಡ್ತಾರೋ ಅವ್ರಿಗೆ 100% ಏನು ಕೊಡಬೇಕು ನನ್ನ ಕಡೆಯಿಂದ ಅದನ್ನ ಕೊಟ್ಕೊಂಡು ನಾನು ಹೋಗ್ಬೇಕು ಅಂತ ಆಸೆ ಪಟ್ಟಿದ್ದೀನಿ. ಅದನ್ನ ಮಾಡ್ಕೊಂಡು ಹೋಗಕ್ಕೆ ನಾನು ಪ್ರಯತ್ನ ಪಡ್ತಾ ಇರ್ತೀನಿ. ಅಕಸ್ಮಾತ್ ಎಲ್ಲರೂ ಹೇಳೋದ್ರೆ ನಾನು ಕ್ಷಮಿಸ್ತೀನಿ. ಎಸ್. ಇನ್ನು ಕಡೆಯದಾಗಿ ಗೌರವ್ ಅವರು ಸಿಂಗಲ್ ಆಗೇ ಇದ್ದಾರೆ. ಸಿಂಗಲ್ ಯಾವಾಗ ಆಗ್ತಾರೆ? ಮದುವೆ ಏನಾದ್ರು ಲವ್ ಗಿವು ಇನ್ನೊಂದು ತುಂಬಾ ಜನ ಕೇಳ್ತಾ ಇದಾರೆ. ಬಟ್ ಏನಂದ್ರೆ ಸರ್, ನಾನು ಇವಾಗ ತುಂಬಾ ಜನ ಹೇಳ್ದಂಗೆ ನಾನು ಸಿನಿಮಾ ಜೊತೆ ಕಮಿಟ್ ಆಗಿದ್ದೀನಿ. ಸೊ ಸಿನಿಮಾದೊಳಗಡೆ ನನಗೆ ಸಿಗ್ತಾರೋ ಪ್ರೀತಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ. ಅದಕ್ಕೆ ಮೀರಿ ಇನ್ನೊಂದು ಪ್ರೀತಿ ಬೇಕು ಅಂತ ನನಗೆ ಅನಿಸ್ತಾ ಇಲ್ಲ. ಆ ಥರ ಬೇಕು ಅಂದಾಗ ನನಗೆ ಇದು ಮಾಡ್ಕೊತೀನಿ. ಆಮೇಲೆ ಕೆಲವೊಬ್ರು ಏನ್ ಅನ್ಕೊಂಡ್ಬಿಡ್ತಾರೆ, ಓ ಇವ್ರು ಸಿನಿಮಾಗಳ ಮೇಲೆ ಸಿನಿಮಾಗಳು ಮಾಡ್ತಾ ಇದಾರೆ, ಬದುಕ್ತಾ ಇದೀವಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರ ಎಕ್ಸ್ಪೆಕ್ಟೇಷನ್, ಅವ್ರ ಮೈಂಡ್ ಬೇರೆ ತರ. ಓ ಸರಿಯಾಗಿ ದುಡ್ಡು ಮಾಡಿಬಿಡ್ತಾರೆ ಇವ್ರನ್ನ, ಈ ಒಂದು ಆಸೆಯಿಂದ ಸಿಗೋಂತ ಹುಡುಗಿರು ಬರಬಾರ್ದು, ಸಿಗ್ಬಾರ್ದು. ಅದು ಪ್ರೀತಿ ಅನ್ನೋದಾಗಿರ್ಬೋದು, ರಿಲೇಶನ್ಶಿಪ್ ಅನ್ನೋದಾಗಿರ್ಬೋದು, ತಾನಾಗೆ ಆಗ್ಬೇಕು. ಸೊ ಅದು ಆಗೋವರೆಗೂ ನಾನು ಆರಾಮಾಗಿರ್ತೀನಿ. ನಾನು ಸಿನಿಮಾಗಳು ಮಾಡ್ಕೊಂಡು ನಾನು ಅದು ದೇವ್ರು ಎಲ್ಲಿ ಮಾಡ್ಬೇಕು ಅನ್ಸಿರ್ತದೋ ಅಲ್ಲ ಆಗ್ಲಿ. ಮನೆಯವ್ರಿಗೆ ಬಿಟ್ಬಿಡಿ. ಮನೆಯವ್ರು ಕಾಟ ಕೊಡ್ತಿಲ್ವ ಸರ್? ಹೇಳ್ತಾರೆ, ಅವರು ಕೇಳ್ತಾರಲ್ವಾ. ಬಟ್ ಅವ್ರು ಕೇಳಿದ್ರಲ್ಲಿ ತಪ್ಪು ಅಂತ ನಾನು ಹೇಳಕ್ ಹೋಗಲ್ಲ. ಬಟ್ ನನ್ನ ಪರಿಸ್ಥಿತಿ ನನಗೆ ಗೊತ್ತಿರ್ತದಲ್ವಾ. ನಾನು ಏನು ಕನ್ಸ್ಕೊಳ್ಳಿದೆ, ಅದು ನನ್ಗೊಂದು ಟಾರ್ಗೆಟ್ ಇಟ್ಕೊಂಡಿರ್ತೀನಿ. ಸೊ ಅದಾಗೋವರೆಗೂ, ಅಂದ್ರೆ ತುಂಬಾ ದೂರ ಏನಿಲ್ಲ, ಟಾರ್ಗೆಟ್ ರೀಚ್ ಮಾಡ್ತೀನಿ, ಮದ್ವೆನೂ ಆಗ್ತೀನಿ. ಎಲ್ಲಾ ಟೈಮಿಗೆ ತಕ್ಕಂಗೆ ಆಗ್ಲೇಬೇಕು. ಮಾಡ್ತೀನಿ ಸರ್, ಎಲ್ಲಾರನ್ನು ಕರಿತೀನಿ. ಕನಸುಗಳು ಎಸ್. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ವಲ್ಪ ಟ್ರೆಂಡ್ ಆಗಿದ ತಕ್ಷಣನೇ ಈ ಲವ್ ಮಾಡ್ತೀನಿ ಅನ್ನೋಂಥವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದು ಹುಡುಗರಾಗ್ಬೋದು, ಹುಡುಗಿರಾಗ್ಬೋದು. ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲೂ ಒಂದು ಸೆನ್ಸೇಷನಲ್ನ ಕ್ರಿಯೇಟ್ ಮಾಡಿದಂಥವ್ರು, ಇನ್ನು ಸಿನಿಮಾ ಕ್ಷೇತ್ರದಲ್ಲೂ ಗುರುತಿಸ್ಕೊಂಡು ಈಗ ಒಳ್ಳೊಳ್ಳೆ ಪಾತ್ರಗಳು ಮಾಡ್ತಾ ಇರತಕ್ಕಂಥವ್ರು, ಆ ಥರ ಟಾರ್ಚರ್ ಕೊಡುವಂಥವ್ರು, ಬೆಳಿಗ್ಗೆ ಇದ್ರೆ ಸಾಕು, ಏಯ್ ಗೌರವ್ ಲವ್ ಮಾಡ್ಲಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ, ಏಯ್ ಗೌರವ್ ಕೈ ಕೊಯ್ಕೊಂತೀನಿ, ಆ ಥರದವ್ರು ಏನಾದ್ರು ಹಂಗೆ ವಿಚಿತ್ರವಾದಂಥವ್ರು ಯಾರಾದ್ರೂ ಅಂತ? ಇಲ್ಲ ಸರ್, ನನ್ಗೇನು ಆ ಥರದವ್ರು ಯಾರು ಸುಳ್ಳು ಹೇಳ್ತಾ ಇಲ್ಲ. ಇಲ್ಲ ಆ ತರ ಎಲ್ಲ ಟಾರ್ಚರ್ ಕೊಟ್ಟು ಲವ್ ಮಾಡೋ ತರ ಇದೀನ ನಾನು ಅಂತ ನನಗೆ ಅಲ್ಲ ಇಲ್ಲಿ ಹೆಂಗಿರ್ತಾರೆ ಅದನ್ನ ನೋಡಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ಸ್ವಲ್ಪ ಹಂಗಾರೆ ಚೆನ್ನಾಗಿಲ್ಲ ಅಂತ ನೀವು ಹೇಳ್ತೀರಿ. ಇಲ್ಲ, ಚೆನ್ನಾಗಿರ್ಲಿ ಚೆನ್ನಾಗಿಲ್ದೇ ಇರ್ಲಿ ಅದನ್ನ ನೋಡಲ್ಲ ಕೆಲವರು. ಏನಪ್ಪಾ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ಸ್ವಲ್ಪ ಕಾಣಿಸ್ಕೊಂಡ್ಬಿಟ್ರು ಅಂದ್ರೆ ಅವನ ಜೊತೆಗೆ ನಾನು ಹೋಗ್ಬಿಟ್ರೆ ನನ್ನ ಫ್ಯೂಚರ್ ಬ್ರೈಟ್ ಆಗೋಗ್ಬಿಡುತ್ತೆ. ಸೊ ಈ ತರದ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅದು ಹುಡುಗಿರ ನಾನು ನಿಮ್ಗೆ ಅದನ್ನೇ ಹೇಳಿದ್ದು. ಕೆಲವೊಬ್ರು ಏನ್ ಅನ್ಕೋತಾರೆ ಅಂದ್ರೆ, ಅಯ್ಯೋ ಇವ್ನ್ ಫ್ಲೋ ಹೋಗ್ತಾ ಇದ್ದಾನೆ ಅಥವಾ ಸಿನಿಮಾಗಳು ಮಾಡ್ತಾ ಇದ್ದಾನೆ, ಜೊತೆ ನಾನು ಸೆಟ್ಲ, ಈ ತರ ಮೈಂಡ್ ಸೆಟ್ ಇರೋ ಅಂತವ್ರು ಬೇಡ ಅಂತ. ಅಂದ್ರೆ ಎಲ್ರು ಹಂಗೆ ಇರ್ತಾರೆ ಅಂತಲ್ಲ, ಗೊತ್ತಿಲ್ಲ. ಓಕೆ. ಬಟ್ ನನ್ಗೆ ಯಾರು ಆತರ ಟಾರ್ಚರ್ ಕೊಡೋದು, ಮೆಸೇಜ್ ಮಾಡೋದು ಆತರ. ಓಕೆ, ನಾರ್ಮಲ್ ಆಗಿ ಪ್ರಪೋಸಲ್ಸ್ ಗಳು ಬಂದಿದೆಯಾ? ಇಲ್ಲ ಸರ್, ನಾರ್ಮಲ್ ಆಗಿ ಅಂದ್ರೆ ಇಷ್ಟ ಅಂದ್ರೆ ಮೆಸೇಜ್ ಮಾಡಕ್ಕೆ ಇದ್ ಮಾಡ್ತಾರೆ. ನಾನು ಯಾರಿಗೂ ಅಷ್ಟು ರಿಪ್ಲೈ ಮಾಡಕ್ ಹೋಗಲ್ಲ. ಏನಾರು ಅಪ್ರಿಸಿಯೇಷನ್ ಮಾಡಿದ್ರೆ ನಾನು ರೆಸ್ಪಾಂಡ್ ಮಾಡ್ತೀನಿ, ಥ್ಯಾಂಕ್ ಯು ವೆರಿ ಮಚ್ ಹೇಳ್ತೀನಿ, ಖುಷಿಯಾಗಿ ಇದ್ ಮಾಡ್ತೀನಿ. ಏನಾರು ಸಜೆಷನ್ ಗಳಿದ್ರೆ ತಗೊಂತೀನಿ, ಮಾಡ್ತೀನಿ. ಅದ್ ಬಿಟ್ಟು ಬೇರೆ ಊಟ ತಿಂಡಿ ಇದ್ರಕ್ಕೆಲ್ಲ ನಾನು ಕ್ವಾಲಿಟೀಸ್ ಅಂತ ಬಂದಾಗ, ಅಂದ್ರೆ ಈಗ ನೋಡಿ, ಅಂದ್ರೆ ನಟರು ಅಂತ ಬಂದಾಗ ಅಥವಾ ಹೀರೋಗಳು ಅಂತ ಬಂದಾಗ ಅವ್ರು ಹುಡುಕ್ತಾ ಇರ್ತಕ್ಕಂಥದ್ದು ಒಂದು ನಾರ್ಮಲ್ ಆಗಿ ಲೀಡ್ ಮಾಡ್ತಾ ಇರ್ತಕ್ಕಂಥವ್ರನ್ನೇ ಜಾಸ್ತಿ ಚಾಯ್ಸ್ ಮಾಡಿ. ಸರ್ ನಾನು ಒಂದೇ ಆಸೆ ಪಡೋದು, ನಾನು ಮದುವೆ ಆಗ್ಬೇಕು ಅನ್ನೋ ಹುಡುಗಿ. ಸರಿ, ಮದುವೆ ಆಗ್ಬೇಕು ಅನ್ನೋ ಹುಡುಗಿ ಕ್ವಾಲಿಟೀಸ್ ನಾನು ಒಂದೇ ಎಕ್ಸ್ಪೆಕ್ಟ್ ಮಾಡೋದು, ಸಿನಿಮಾನ ಪ್ರೀತಿಸ್ಬೇಕು,
ಅವ್ರ ಮನೆಯಲ್ಲಿರೋರು ಸಿನಿಮಾನ ಪ್ರೀತಿಸ್ಬೇಕು. ಸಿನಿಮಾ ಪ್ರೀತಿಸ್ಬೇಕು ಅಂದ್ರೆ ಸಿನಿಮಾದವರು ಎಲ್ಲರೂ ಕೆಟ್ಟವ್ರು ಇರಲ್ಲ, ಅದು ತಿಳ್ಕೊಂಡಿರ್ಬೇಕು. ನಾನು ಇದುವರೆಗೂ ನಾನು ಮನೆ ಹುಡ್ಕಕ್ ಹೋಗಿದ್ರೆ ನನಗೆ ಅವಾಗ ಸ್ಟಾರ್ಟಿಂಗ್ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಮನೆ ಕೊಡ್ತಾ ಇರಲಿಲ್ಲ. ನಾನು ಒಬ್ರ ಹತ್ರ ಜಗಳನೇ ಆಡ್ಬಿಟ್ಟಿದ್ದೀನಿ. ನಿಮ್ಗೆ ದುಡ್ಡು ಹೆಂಗ್ ಬರ್ತದೆ, ಬಾಡಿಗೆ ಕಟ್ಟಂಗೆ, ಟಿವಿ ನೋಡ್ತಾ ಇದ್ದೀರಾ ನೀವು ಮನೇಲಿ? ಟಿವಿ ನೋಡ್ತೀವಿ. ಯಾವ ಸೀರಿಯಲ್ ನೋಡ್ತೀರಾ? ಹಿಂಗೆ ಸೀರಿಯಲ್ ನೋಡಕ್ ನಿಮ್ಗೆ ಟಿವಿ ಬೇಕು, ಅಲ್ಲಿ ನಿಮ್ಗೆ ಮನೋರಂಜನೆ ಕಲಾವಿದ್ರು ಬೇಕು, ಮನೆ ಕೊಡಲ್ಲ ನೀವು ಅಂತ ಒಂದ್ಸಲಿ ನಾನು ಹೇಳೋದು. ಪ್ರೀತಿಸ್ಬೇಕು ಸಿನಿಮಾ ಇಂಡಸ್ಟ್ರಿ. ಸಿನಿಮಾ ಇಂಡಸ್ಟ್ರಿ ಬಂದವರೆಲ್ಲ ಕೆಟ್ಟವರಲ್ಲ. ಯಾವ ಇಂಡಸ್ಟ್ರಿಯಲ್ಲಿ ಯಾವ ಫೀಲ್ಡ್ ಅಲ್ಲಿ ಕೆಟ್ಟದಿರಲ್ಲ, ನೆಗೆಟಿವ್ ಇರಲ್ಲ. ನಾವು ಆಚೆ ಪಬ್ಲಿಕ್ ಫೀಲ್ಡ್ ಆಗಿರೋದ್ರಿಂದ ಆಚೆ ಈಸಿಯಾಗಿ ಕಾಣಿಸ್ಕೊಳ್ಳುತ್ತೆ, ಆಚೆ ಬೇಗ ಬರುತ್ತೆ ಅಷ್ಟೇ ಹೊರ್ತು ಬೇರೆ ಎಲ್ಲಾ ತರನು ನಾವು ಮನುಷ್ಯರೇ. ಪ್ರೀತಿಸಿ, ಸಿನಿಮಾನ ಪ್ರೀತಿಸಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರ್ನ ಪ್ರೀತಿಸಿ. ಸಿನಿಮಾ ಅಂದ್ರೇನೆ ಇದಲ್ಲ. ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಕಲಾವಿದರನ್ನ ಪ್ರೀತಿಸ್ಬೇಕು, ಅಂತವ್ರು ನಮಗೆ ಸಿಗ್ಬೇಕು, ಅಷ್ಟೇ ಸಾಕು, ಏನಿಲ್ಲ. ಯಾಕೆಂದ್ರೆ ಫ್ಲೋ ಇರುತ್ತೆ, ನಮ್ದು ಏರುಪೇರು ಇರುತ್ತೆ, ಎಲ್ಲಾ ಟೈಮಲ್ಲಿ ಒಂದೇ ತರ ಇರ್ಬೇಕು. ಎಸ್ ಸರ್, ಎಲ್ಲಾ ಹುಡುಗಿರು ಕೇಳಿಸ್ಕೊಂಡಿರ್ಬೋದು ಅನ್ಸುತ್ತೆ. ಮೇಲೆ ಸಿನಿಮಾ ಪ್ರೀತಿಸೋಂಥವ್ರು, ನಾನ್ ಸಾರ್ ಸಿನಿಮಾನ ಲವ್ ಮಾಡ್ತೀನಿ ಸರ್, ನಾನ್ ಸಿನಿಮಾನ ಇದು ಮಾಡ್ತೀನಿ. ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ನನ್ನ ಮ್ಯಾನಿಪುಲೇಟ್ ಮಾಡೋರ್ಗೆ ಅಷ್ಟು ಈಸಿಯಾಗಿ ಸಿಗಲ್ಲ ಅಂತ. ನಾನು ಒಂದ್ಸಲಿ ಮಾತಾಡ್ಬಿಟ್ರೆ ನನ್ಗೆ ಗೊತ್ತಾಗ್ಬಿಡ್ತದೆ ಅವ್ರ ಜಡ್ಜ್ಮೆಂಟ್. ನನ್ನ ಅಷ್ಟು ಈಸಿಯಾಗಿ ಬಕ್ರ ಮಾಡಕ್ ಚಾನ್ಸೇ ಇಲ್ಲ ಸರ್, ನಾನು ಓಪನ್ ಆಗಿ ಹೇಳ್ತೀನಿ. ನನಗೆ ಈಸಿಯಾಗಿ ಒಬ್ರು ಫೇಸ್ ನೋಡಿದ್ರೆ ನನ್ನ ಜಡ್ಜ್ಮೆಂಟ್ ಗೊತ್ತಾಗ್ಬಿಡ್ತದೆ, ಇವ್ರು ಎಂತವ್ರು ಏನು ಅಂತ. ಒಂದಿನ ಸಾಕು ಸರ್ ನನ್ಗೆ 100% ಹೇಳ್ಬಿಡ್ತೀನಿ. ಅದೇ ಜಡ್ಜ್ಮೆಂಟ್ ಇಂದಾನೆ ಈ ದಾರಿ ಇಷ್ಟು ದೂರ ಬಂದಿರೋದು ನಾನು. ಹೌದು. ಏನಾದ್ರೂ ಇದೆಯಾ ಯಾರ್ದಾದ್ರು? ಓಕೆ ಗುರುಗಳೇ, ಸರ್ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ನಾನು ಏನ್ ಕೇಳೋದು ಅಂದ್ರೆ, ನಾವೇನೋ ಸಿನಿಮಾಗಳನ್ನ ಮಾಡ್ಬೋದು, ಬಟ್ ಅದನ್ನ ಜನರಿಗೆ ರೀಚ್ ಮಾಡಿಸೋದು ನೀವೇನೆ. ನಾವು ಒಂದು ಸ್ಟ್ರಗ್ಲಿಂಗ್ ಅಲ್ಲಿ ಬರ್ಬೇಕಾದ್ರೆ ನೀವು ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ. ಈ ತರನೇ ಮುಂದೆ ಸಪೋರ್ಟ್ ಮಾಡ್ತಾ ಇರಿ. ನಾವು ಎಲ್ಲೇ ಯಾವುದೇ ದೂರಕ್ಕೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ನಿಮ್ಮನ್ನಂತೂ ಮರೆಯಲ್ಲ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್.